ಹಾಯ್ ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ಹಾಗೂ ಆದರ್ಶ ಪ್ರವೇಶ ಪರೀಕ್ಷೆ ಪೂರ್ವ ತಯಾರಿ 2025ಕ್ಕೆ ಸಂಬಂಧಪಟ್ಟಂಥ ಒಂದು ಸಾಮಾನ್ಯ ವಿಜ್ಞಾನದ ಒಂದು ಸಂಭವನೀಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈಗಾಗಲೇ ತಾವು ಈ ವರ್ಷದ ಒಂದು ಆದರ್ಶ ಹಾಗೆ ಮೊರಾರ್ಜಿ ಪೇಪರ್ನ ಬರೆದು ಬಂದಿದ್ರಿ. ಹಾಗಾದರೆ ನಾವು ಮುಂದಿನ ವರ್ಷದ ಅಂದರೆ ಮುಂಬರುವಂತಹ ಒಂದು ಆದರ್ಶ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ತಯಾರಿಯನ್ನು ಮಾಡಬೇಕಾಗಿದೆ. ಹಾಗಾದರೆ ಈ ಒಂದು ವಿಡಿಯೋದ ಮೂಲಕ ತಮಗೆ ಒಂದು ಸಾಮಾನ್ಯ ವಿಜ್ಞಾನದ ಅತಿ ಬಹುಮುಖ್ಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಹಾಗಾದರೆ ಈ ಒಂದು ಮಾಹಿತಿ ಅಥವಾ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ ನೋಡಿ, ಸೊಳ್ಳೆಗಳಿಂದ ಹರಡುವಂಥ ರೋಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮೆದುಳು ಜ್ವರ, ಬಿ ಕಾಲರಾ, ಸಿ ಮಲೇರಿಯಾ, ಡಿ ದಡಾರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇರಿಯಾ. ಇದು ಒಂದು ಸೊಳ್ಳೆಗಳಿಂದ ಬರುವಂಥ ಒಂದು ರೋಗವಾಗಿದೆ. ಆಹಾರವು ಕೆಡದಂತೆ ಅತಿ ಕಡಿಮೆ ಉಷ್ಣತೆಯಲ್ಲಿ ಆಹಾರವನ್ನು ಸಂಗ್ರಹಿಸುವಂಥ ವಿಧಾನ ಯಾವುದು ಅಂತ ಕೇಳ್ತಿದ್ದಾರೆ. ಉಷ್ಣ ಸಂಗ್ರಹಣೆ, ಶೀತಕ ಸಂಗ್ರಹಣೆ, ಜಲೀಕರಣ, ಡಿ ಎಲ್ಲವೂ ಅಂತ ಇದೆ. ಶೀತಕ ಸಂಗ್ರಹಣೆ ಸರಿಯಾದ ಉತ್ತರ. ಫ್ರಿಡ್ಜ್ ಅಂತ ಹೇಳ್ತೀವಲ್ಲ, ಹಾಗಾಗಿ ಆಪ್ಷನ್ ಬಿ ಶೀತಕ ಸಂಗ್ರಹಣೆ ಸರಿಯಾದ ಉತ್ತರ. ಸೋಡಿಯಂ ಮತ್ತು ಕ್ಲೋರಿನ್ ಎರಡೂ ವಿಷಯುಕ್ತವಾದರೂ ಅವುಗಳ ಸಂಯೋಗದಿಂದ ಉಂಟಾಗುವ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಎ ವಿಷಯುಕ್ತ, ಆಪ್ಷನ್ ಬಿ ವಿಷಯುಕ್ತವಲ್ಲ, ಆಪ್ಷನ್ ಸಿ ಮಿಶ್ರಣ, ಡಿ ಯಾವುದೂ ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅದು ವಿಷಯುಕ್ತವಾಗಿರುವುದಿಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ದ್ರವಧಾತು ಒಂದು ಆಮ್ಲಜನಕವಾಗಿದೆಯಾ, ಜಲಜನಕನ, ಸಾರಜನಕನ, ಪಾದರಸ ಅಂತ ಕೇಳ್ತಿದ್ದಾರೆ. ಇದರೊಳಗೆ ದ್ರವಧಾತುಗೆ ಒಂದು ಉದಾಹರಣೆ ಯಾವುದು? ಪಾದರಸ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಸ್ನಾಯುಶಕ್ತಿ ಉಷ್ಣಶಕ್ತಿಯಾಗಿ ಬದಲಾವಣೆ ಆಗುವುದಕ್ಕೆ ಉದಾಹರಣೆ ಅಂಗೈಗಳ ಉಜ್ಜುವಿಕೆ, ನೂಕುವುದು, ಏರುವುದು, ಓಡಾಡುವುದು. ಆಪ್ಷನ್ ಎ ಅಂಗೈಗಳ ಉಜ್ಜುವಿಕೆ ಸರಿಯಾದ ಉತ್ತರ. ಯಾಕಂದರೆ ನಾವು ಅಂಗೈಯನ್ನು ನಾವು ಎರಡು ಕೈಗಳನ್ನು ನಾವು ಉಜ್ಜಿದಾಗ ಏನಾಗ್ತದೆ, ಅಲ್ಲಿ ಸ್ನಾಯು ಅಂದರೆ ಕೈಗಳು ಸ್ವಲ್ಪ ಬಿಸಿ ಆಗುತ್ತೆ, ಹೌದಾ? ಹಾಗಾದರೆ ಅಲ್ಲಿ ಏನಾಯಿತು, ಸ್ನಾಯು ಶಕ್ತಿಯಿಂದ ಏನಾಯಿತು, ಉಷ್ಣಶಕ್ತಿ ಆಯಿತು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋದಾದರೆ, ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಉರುವಲನ್ನಾಗಿ ಬಳಸುವುದು ಯಾವುದು? ವಿದ್ಯುತ್, ಕಲ್ಲಿದ್ದಲು, ಸೀಮೆಎಣ್ಣೆ, ಡೀಸೆಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಿದ್ದಲು. ಇದನ್ನು ಉರುವಲನ್ನಾಗಿ ಬಳಸ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಉಷ್ಣ ವಿದ್ಯುತ್ ಸ್ಥಾವರ ಬರುವ ಸ್ಥಳ ಯಾವುದು ಅಂತ ಕೇಳ್ತಿದ್ದಾರೆ. ಶಿವನ ಸಮುದ್ರ, ಜೋಗ ಜಲಪಾತ, ಕೈಗಾ, ರಾಯಚೂರು. ಇಲ್ಲಿ ನೋಡಿ, ಉಷ್ಣ ವಿದ್ಯುತ್ ಸ್ಥಾವರ ಅಂತ ಕೇಳಿದರೆ ಅಣು ವಿದ್ಯುತ್ ಸ್ಥಾವರ ಅಂತ ಕೇಳಿದ್ರೆ ಏನಾಗಿತ್ತು, ಕೈಗಾ ಅಂತಾಗಿತ್ತು. ಇಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇರುವಂಥ ಸ್ಥಳ ಯಾವುದು? ರಾಯಚೂರು. ಆಪ್ಷನ್ ಡಿ ರೈಟ್ ಆನ್ಸರ್. ಕನ್ಫ್ಯೂಸ್ ಆಗಬಾರ್ದು. ಆಪ್ಷನ್ ಡಿ ಅಣು ವಿದ್ಯುತ್ ಸ್ಥಾವರ ಕೇಳಿದರೆ ಕೈಗಾ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕೃಷಿ ತ್ಯಾಜ್ಯ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ತಯಾರಿಸಲ್ಪಟ್ಟ ಶಕ್ತಿ ಯಾವುದು? ಜೈವಿಕ ಶಕ್ತಿ, ಸ್ನಾಯು ಶಕ್ತಿ, ರಾಸಾಯನಿಕ ಶಕ್ತಿ, ವಿದ್ಯುತ್ ಶಕ್ತಿ ಅಂತ ಇದೆ. ಕೃಷಿ ತ್ಯಾಜ್ಯ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷ ಅಂತ ಹೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೈವಿಕ ಶಕ್ತಿ. ಅಂದರೆ ನಾವು ಸಾವಯವ ಗೊಬ್ಬರ ಅಂತ ಹೇಳ್ತೀವಲ್ಲ, ಆ ಟೈಪು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಅಕ್ಕಿ ಗಿರಣಿಗಳಲ್ಲಿ ಉಪಯೋಗಿಸುವಂಥ ಶಕ್ತಿ ಯಾವುದು? ಜೈವಿಕ ಶಕ್ತಿ, ವಿದ್ಯುತ್ ಶಕ್ತಿ, ಜೈವಿಕ ಶಕ್ತಿ ಮತ್ತು ಅಯಸ್ಕಾಂತ ಶಕ್ತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಕ್ಕಿ ಗಿರಣಿಗಳಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಬಳಸೋದನ್ನು ನಾವು ನೋಡ್ಬೋದು. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಮರಿಗಳನ್ನು ಹಾಕುವ ಪ್ರಾಣಿಗಳ ಗುಂಪು ಯಾವುದು? ಆಪ್ಷನ್ ಎ ಹಾವುಗಳು ಮತ್ತು ಆಮೆಗಳು, ಬಿ ಕೋತಿಗಳು ಮತ್ತು ಸಿಂಹಗಳು, ಹಲ್ಲಿಗಳು ಮತ್ತು ಆಮೆಗಳು, ಪಕ್ಷಿಗಳು ಮತ್ತು ಮೀನುಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೋತಿಗಳು ಮತ್ತು ಸಿಂಹಗಳು ಸರಿಯಾದ ಉತ್ತರ. ವಾಯು ಮಾಲಿನ್ಯದಿಂದ ಬರುವಂತಹ ರೋಗ ಯಾವುದು? ಕಾಲರಾ, ವಾಂತಿ, ಭೇದಿ, ಜ್ವರ, ಉಸಿರಾಟದ ತೊಂದರೆ. ನಾವು ವಾಯು ಮಾಲಿನ್ಯದಿಂದ ಸಾಮಾನ್ಯವಾಗಿ ನಾವು ಉಸಿರಾಟದ ತೊಂದರೆ ಸಮಸ್ಯೆ ನಾವು ಕಾಣ್ಬೋದು. ಆಪ್ಷನ್ ಡಿ ರೈಟ್ ಆನ್ಸರ್. ಜಲಜನಕವು ಒಂದು ಸಂಯುಕ್ತನ, ಮಿಶ್ರಣ, ಮೂಲವಸ್ತು, ಶುದ್ಧ ವಸ್ತು ಅಂತ ಕರೀತಾರೆ. ಇದು ಜಲಜನಕ ಒಂದು ಮೂಲ ವಸ್ತುವಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಪ್ರಾಣಿ ಕಚ್ಚುವಿಕೆಯಿಂದ ರೆಬಿಸ್ ರೋಗ ಬರುತ್ತದೆ. ನಾಯಿ, ಹಂದಿ, ಕತ್ತೆ, ಹಾವು ಅಂತ ಇದೆ. ನಾಯಿಯು ಕಚ್ಚುವುದರಿಂದ ನಮಗೆ ಯಾವುದೋ ರೆಬಿಸ್ ರೋಗ ಬರ್ತದೆ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇನ್ಸುಲಿನ್ ಅನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಕೊರೋನಾ, ಕ್ಷಯ, ಮಧುಮೇಹ, ಮೆದುಳು ಜ್ವರ ಅಂತ ಇದೆ. ಇನ್ಸುಲಿನನ್ನು ನಾವು
ಮಧುಮೇಹ ಈ ರೋಗದ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋದಾದರೆ ಭೂಮಿಯ ಮೇಲಿನ ಅತಿ ದೊಡ್ಡ ನೀರಿನ ಆಕಾರ ಯಾವುದು? ಸಾಗರ, ಸಮುದ್ರ, ಜಲಾಶಯ, ಕೆರೆ ಅಂತ ಇದೆ. ಭೂಮಿಯ ಮೇಲಿನ ಅತಿ ದೊಡ್ಡ ನೀರಿನ ಆಕಾರ ಸಾಗರ ಅಂತಂತ ಹೇಳ್ಬೋದು. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಮ್ಮ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡುವ ಮೂತ್ರಪಿಂಡಗಳ ಸಂಖ್ಯೆ ಎಷ್ಟು? ಎಷ್ಟು ಮೂತ್ರಪಿಂಡಗಳಿದ್ದಾವೆ? 2 ಮೂತ್ರಪಿಂಡಗಳಿರ್ತವೆ. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋದಾದರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಜೋಡಿ ಗುರುತಿಸಿ. ಆಮ್ಲಜನಕ ಮೂಲಧಾತು, ಜಲಜನಕ ಸಂಯುಕ್ತ ವಸ್ತು, ಪ್ಲೂಟೋನಿಯಂ ಮಿಶ್ರಣ, ಡಿ ಯಾವುದು ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಮ್ಲಜನಕ ಒಂದು ಮೂಲಧಾತುವಾಗಿದೆ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಯಾವ ಆಹಾರವು ನಿಮಗೆ ಶಕ್ತಿಯನ್ನು ಬೇಗ ನೀಡುತ್ತದೆ? ಕಡಲೆಕಾಯಿ, ಮಾಂಸ, ಬೇಯಿಸಿದ ಅಕ್ಕಿ, ಸಮೋಸ. ಸರಿಯಾದ ಉತ್ತರ ಆಪ್ಷನ್ ಸಿ ಬೇಯಿಸಿದ ಅಕ್ಕಿ ಅಂತ ಹೇಳ್ಬೋದು. ಓಕೆ, ನಮ್ಮ ದೇಹದಲ್ಲಿ ಮೂಳೆಗಳು ಗಟ್ಟಿಯಾಗಲು ನಾವು ನಿಯಮಿತವಾಗಿ ಸೇವಿಸಬೇಕಾದ ಧಾತು ಯಾವುದು? ಕಬ್ಬಿಣ, ಕ್ಯಾಲ್ಸಿಯಂ, ರಂಜಕ, ಗಂಧಕ ಅಂತ ಇದೆ. ಮೂಳೆಗೆ ಸಂಬಂಧಪಟ್ಟಂತೆ ಯಾವುದು ಬರ್ತದೆ? ಕ್ಯಾಲ್ಸಿಯಂ ಬರ್ತದೆ, ಹೌದಾ? ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋದಾದರೆ ನಮ್ಮ ಬಾಯಿಯಲ್ಲಿ ಆಹಾರದೊಂದಿಗೆ ಜೊತೆಯಾಗಿರುವ ದ್ರವ ಯಾವುದು? ಹಾಲು, ನೀರು, ಲಾಲಾರಸ, ರಕ್ತ. ಸರಿಯಾದ ಉತ್ತರ ಆಪ್ಷನ್ ಸಿ ಲಾಲಾರಸ ಅಥವಾ ಲಾವಾರಸ ಅಂತ ನಾವು ಕರೀತಾರೆ. ನೆಕ್ಸ್ಟ್ ನೋಡಿ, ಮಗುವಿನ ಮೊದಲ ಹಲ್ಲುಗಳು ಯಾವುದು? ಹಾಲು ಹಲ್ಲುಗಳು, ಬಾಚಿ ಹಲ್ಲುಗಳು, ಕೋರೆ ಹಲ್ಲುಗಳು, ಶಾಶ್ವತ ಹಲ್ಲುಗಳು. ಮಗುವಿನ ಮೊದಲ ಹಲ್ಲುಗಳು ಹಾಲು ಹಲ್ಲುಗಳು. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸಕ್ಕರೆಯು ಈ ಮೂಲ ಧಾತುವಿನಿಂದ ರೂಪುಗೊಂಡಿದೆ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಲ್ಲವೂ. ಸಕ್ಕರೆಯು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇವೆಲ್ಲವುಗಳಿಂದ ರೂಪುಗೊಂಡಿದೆ. ಹಾಗಾಗಿ ಆಪ್ಷನ್ ಡಿ ಎಲ್ಲವೂ ಸರಿಯಾದ ಉತ್ತರ. ಸಂಯುಕ್ತಗಳ ಘಟಕಗಳನ್ನಾಗಿ ಸುಲಭವಾಗಿ ವಿಭಜಿಸಲು ಸಾಧ್ಯವಿಲ್ಲ. ವಿಭಜಿಸಬಹುದು. ಎ ಮತ್ತು ಬಿ ಯಾವುದೂ ಅಲ್ಲಂತಿದೆ. ವಿಭಜಿಸಲು ಸಾಧ್ಯವಿಲ್ಲ. ಸಂಯುಕ್ತಗಳ ಘಟಕಗಳನ್ನು ನಾವು ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕ್ರಮವಾದ ಆಹಾರ ಸೇವನೆ ಮತ್ತು ವ್ಯಾಯಾಮದಿಂದ ಯಾವ ಶಕ್ತಿ ಹೆಚ್ಚಿಸಬಹುದು? ವ್ಯಾಯಾಮ ಅಂತ ತಿಳಿದಾರೆ, ಹೌದಾ? ಎಕ್ಸಸೈಜ್. ಯಾಂತ್ರಿಕ ಶಕ್ತಿನ, ಸ್ನಾಯು ಶಕ್ತಿನ, ಉಷ್ಣ ಶಕ್ತಿನ, ಚಲನ ಶಕ್ತಿನ ಅಂತ ಕೇಳ್ತಿದ್ದಾರೆ. ಸ್ನಾಯು ಶಕ್ತಿ, ನಮ್ಮ ದೇಹದಿಂದ ಏರ್ಪಡುವಂಥ ಒಂದು ಸ್ನಾಯು ಶಕ್ತಿಯನ್ನು ನಾವು ಹೆಚ್ಚಿಸಬಹುದು. ಆಪ್ಷನ್ ಬಿ ರೈಟ್ ಆನ್ಸರ್. ಇಂಧನ ಶಕ್ತಿಯನ್ನು ಈ ಶಕ್ತಿಯಾಗಿ ಪರಿವರ್ತಿಸಬಹುದು. ಇಂಧನ ಶಕ್ತಿಯನ್ನು ಯಾವ ಶಕ್ತಿಯಾಗಿ? ವಿದ್ಯುತ್ ಶಕ್ತಿಯಾಗಿ, ಉಷ್ಣ ಶಕ್ತಿಯಾಗಿ, ಯಾಂತ್ರಿಕ ಶಕ್ತಿಯಾಗಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾವು ಇಂಧನ ಶಕ್ತಿಯನ್ನು ನಾವು ಆಪ್ಷನ್ ಡಿ ಅಂದರೆ ವಿದ್ಯುತ್ ಶಕ್ತಿಯನ್ನಾಗಿ, ಉಷ್ಣ ಶಕ್ತಿಯನ್ನಾಗಿ, ಯಾಂತ್ರಿಕ ಶಕ್ತಿಯನ್ನಾಗಿ ಸಹ ನಾವು ಪರಿವರ್ತನೆ ಮಾಡ್ಬೋದು. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಯಾವುದರ ಕೊರತೆಯಿಂದ ನಿಶಕ್ತಿಯಿಂದ ಬಳಲುತ್ತೇವೆ? ಜೀವಸತ್ವ, ಪಿಷ್ಟ, ಕಾರ್ಬೋಹೈಡ್ರೇಟ್, ನೀರು. ಪಿಷ್ಟದ ಒಂದು ಕೊರತೆಯಿಂದ ನಾವು ನಿಶಕ್ತಿಯನ್ನು ನಾವು ಬಳಲುತ್ತೇವೆ ಅಂದರೆ ಆಪ್ಷನ್ ಬಿ ರೈಟ್ ಆನ್ಸರ್. ಆಹಾರ ಅಗೆಯಲು ಹಲ್ಲುಗಳಿಗೆ ಸಹಾಯ ಮಾಡುವುದು ನಾಲಿಗೆ, ನೀರು, ತುಟಿ, ಮೂಗು ಅಂತ ಇದೆ. ಆಹಾರ ಅಗೆಯಲಿಕ್ಕೆ ನಮಗೆ ಒಂದು ನಾಲಿಗೆ ಸಹಾಯ ಮಾಡುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್. ಹಾಗೆ ಕೊನೆಯ ಪ್ರಶ್ನೆ ನೋಡಿ, ಮೂತ್ರವು ಮೂತ್ರನಾಳದ ಮೂಲಕ ಡ್ಯಾಶ್ ಅನ್ನು ಸೇರುತ್ತದೆ. ಮೂತ್ರವು ಮೂತ್ರನಾಳದ ಮೂಲಕ ಮೂತ್ರಕೋಶವನ್ನು ಸೇರ್ತದೆ. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಹಾಗೆ ಈ ಒಂದು PDF ತಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡಲಾಗಿದೆ. ಅಲ್ಲಿ ಹೋಗಿ ತಾವು ಜಾಯಿನ್ ಆಗೋದ್ರ ಮೂಲಕ ಈ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ನಾವು ಮಾಡುವಂಥ ಪ್ರತಿದಿನದ ಒಂದು ಲೈವ್ ಕ್ಲಾಸಸ್ಗಳನ್ನು ನೋಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಆಲ್ ಐಕನನ್ನು ಒತ್ತಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.